ನಿನ್ನೆ ರಾತ್ರಿ ಹೋಟೆಲ್ ನಿಂತಿದ್ವಿ. ಇಲ್ಲೇ ಊಟ ತಿಂಡಿ ಪಾರ್ಟಿ ಮಾಡ್ಬೋದು. ಎಲ್ಲ ಓಪನಲ್ಲಿ ಫುಲ್ ಇಬ್ಬನಿ ಬಿದ್ದಿದೆ. ಎಷ್ಟು ಇಬ್ಬನಿ ಅಂದರೆ ಮಂಜು ಸಿಕ್ಕಾಪಟ್ಟೆ. ಒಂದೊಂದು ಕತ್ಲೆ ಇದೆ, ಕತ್ಲೆ. ಹೋಟ್ಲ್ ಎದುರುಗಡೆ ತೋರಿಸ್ತೀವಿ. ಚೆನ್ನಾಗಿದೆ ಹೋಟೆಲ್. ಚಳಿ ಸಿಕ್ಕಾಪಟ್ಟೆ ಇದೆ, ಸಿಕ್ಕಾಪಟ್ಟೆ ಚಳಿ. ಇಬ್ಬನಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಈಗ ಎಷ್ಟು ಟೀ ಆರ್ಡರ್ ಕೊಟ್ಟಿವಿ, ಟೀ ಕುಡಿದ್ಬಿಟ್ಟು ಹೊರಡೋದು ಅಷ್ಟೇ. ಟೈಮ್ ಆಯ್ತು ಆಲ್ರೆಡಿ 6:30 ಆಗ್ತದೆ. ಮೊನ್ನೆ ಹೋಗ್ತಾ ರಾತ್ರಿ 12 ಗಂಟೆ ಆಗ್ಬೋದು. ಮತ್ತೆ ಅಪ್ಡೇಟ್ ಕೊಡ್ತೀನಿ. ಗುಡ್ ಮಾರ್ನಿಂಗ್, ನಮಸ್ಕಾರ. ಬೆಳಗಿನ 7 ಗಂಟೆ. ಇಲ್ಲಿ ನಾವು ನಿನ್ನೆ ರಾತ್ರಿ ಸ್ಟೇ ಮಾಡಿದ್ವಿ. ಸ್ಟೇ ಮಾಡಿ ಪಾಯಸ ಚೈನ್ ಡ್ಯೂಬ್ ಮಾಡ್ತಾಯಿದ್ದಾರೆ. ಈ ರೀತಿ ಇದೆ ನಮಗೆ ಗೆಟಪ್. ಈಗ ಹೊರಡ್ತಾ ಇದ್ದೀವಿ. ಇಲ್ಲಿಂದ 800 ಕಿಲೋಮೀಟ್ರ್ ಇವತ್ತು. ಯಾಕೆ ಓಡಿಸ್ತೀವೋ ಗೊತ್ತಿಲ್ಲ. ಇದು ನಮ್ಮದು ಬ್ಲ್ಯಾಕ್ ಬೀಸ್ಟ್ ಹಾರ್ಲಿ. ಲುಕ್ ಅರೌಂಡ್. DRL. ಹೀಗಿದೆ ನಮ್ಮದು ಬೈಕು. ನಮಸ್ಕಾರ. ಬೆಳಗಿನ 7 ಗಂಟೆ. ಇಲ್ಲಿ ಸಾಗರ ಅಂತೇಳಿ ಇಲ್ಲೊಂದು ಏನಿದೆ, ಊರಿದೆ. ವಿದೇಶದಿಂದ ಮೊದಲೇ ಒಂದು 40 ಕಿಲೋಮೀಟ್ರ್ ಮೊದಲು ಅಲ್ಲಿ ಉಳ್ಕೊಂಡಿದ್ದೀವಿ ಹೈವೇನೆ. ಮತ್ತು ಇಲ್ಲೇ ರೂಮ್ ತಗೊಂಡು 1000 ರೂಪಾಯಿ ರೂಮ್ ಸಿಕ್ತು. ಚೆನ್ನಾಗಿತ್ತು ರೂಮು, ಬೆಚ್ಚಗಿತ್ತು. ಸಿಕ್ಕಾಪಟ್ಟೆ ಚಳಿ ಬೇರೆ. ಇಲ್ಲಿ ಬಿಸಿನೀರಿತ್ತು. ಒಳ್ಳೆ ಸ್ನಾನ ಮಾಡಿ ನಿದ್ದೆ ಮಾಡಿ ಈಗ ಬೆಳಗ್ಗೆ ಎದ್ದು 7 ಗಂಟೆಗೆಲ್ಲ ರೆಡಿ ಮಾಡ್ಕೊಂಡು ಹೊರಟಿದ್ದೀವಿ. ಇನ್ನು ರಾತ್ರಿ 12 ಗಂಟೆ, 1 ಗಂಟೆ, 2 ಗಂಟೆ ಕೂಡ ಆಗ್ಬೋದು, ಹೇಳೋಕ್ಕಾಗಲ್ಲ. ಮನೆ ಹೋಗ್ತಾ 800 ಕಿಲೋಮೀಟ್ರ್ ಇದೆ ಇವು. ಸೊ ಹೀಗಿದೆ, ಚಳಿ ಸಿಕ್ಕಾಪಟ್ಟೆ ಇದೆ. ಇನ್ನು ಮತ್ತೆ ಬೈಕಿನ ಬಗ್ಗೆ ಮಾತಾಡಬೇಕಂದ್ರೆ, ಬೈಕಿಂದು ಇದು ಸ್ವಿಚ್ಗಳು ಕೆಲಸ ಮಾಡ್ತಾ ಇಲ್ಲ. ಟ್ರಿಪ್ ಮೀಟ್ರ್ ಜೀರೋ ಮಾಡೋಕ್ಕಾಗ್ತಾ ಇಲ್ಲ, ಏನೂ ಮಾಡೋಕ್ಕಾಗ್ತಾ ಇಲ್ಲ. ಖಾಲಿ ಇಂಡಿಕೇಟ್ರ್ ಓಡ್ತಾ ಇದೆ, ಹಜಾರ್ಡ್ ಲೈಟ್ ಓಪನ್ ಇದೆ, ಆನ್ ಇದೆ, ಸಾಕು. ಇಷ್ಟಿದೆ ಸಾಕು. ಯಾಕೆಂದರೆ ಸಿಕ್ಕಾಪಟ್ಟೆ ಹೋಗಿದೆ, ಕಾಣಲ್ಲ. ಮತ್ತು ಮಿರರು ಎಲ್ಲ 2 ನಿಮಿಷ ಬೈಕ್ ಓಡಿಸಿದ್ರೆ ಫುಲ್ಲು ನೀರಾಗ್ಬಿಡುತ್ತೆ, ಮತ್ತೆ ಒರೆಸ್ಬೇಕು. ಆ ರೀತಿ ಆಗಿಬಿಟ್ಟಿದೆ. ಓಕೆ, ಆದರೂ ಚೆನ್ನಾಗಿದೆ, ರೋಡ್ ಚೆನ್ನಾಗಿದೆ ಇಲ್ಲಿ. ಇದು ಡೇ ಆದ್ರಿಂದ ಪರವಾಗಿಲ್ಲ. ರಾತ್ರಿ ಆದರೆ ಸ್ವಲ್ಪ ಕಷ್ಟ ಆಗ್ತಿತ್ತೇನೋ. ಬಟ್ ಎಳಿಬೋಯ್ತು ನೀನು ಸಾಯಂಕಾಲ. ಏನು ಅಷ್ಟೇನು ಸ್ಟ್ರೈನ್ ಆಗಿ, ನನಗಂತೂ ಸ್ಟ್ರೈನ್ ಆಗಿ 400 ಕಿಲೋಮೀಟ್ರ್ ಅಷ್ಟೇ ಓಡಿಸಿದ್ದು ನಿನ್ನೆ. 400 ಕಿಲೋಮೀಟ್ರ್ ಯಾವ ಲೆಕ್ಕನೂ ಅಲ್ಲ. 8 ಅವರಿಗೆ ಕವರ್ ಮಾಡಿಬಿಡ್ತೀವಿ. ಬೆಳಗ್ಗೆ 6 ಗಂಟೆಗೆ ಹೊರಟಿದ್ವಲ್ಲ, 6:30 7 ಗಂಟೆಗೆ, 5-6 ಗಂಟೆಗೆ 5 ಗಂಟೆಗಾಗಲಿ ಇಲ್ಲಿ ಬರ್ಬೋದಿತ್ತು. ನೆಕ್ಸ್ಟ್ ನೋಡೋಣ. ಇವತ್ತು ಸೀದಾ ಮನೆಗೆ ಹೋಗ್ಬೇಕು ಅಂತ ಪೂರ್ತಿ ಪ್ಲಾನಿಂಗು. ಅವನು ಇನ್ನೇನಾದ್ರು ಕೈ ಕೊಟ್ಟಾದರೆ ಮಧ್ಯದಲ್ಲಿ ಎಲ್ಲರೂ ಮಾಡಬೇಕಾಗುತ್ತೆ. ಗುಜರಾತ್ ಬಾರ್ಡ್ರ್ ಕ್ರಾಸ್ ಆದಮೇಲೆ ಸುಸ್ತಾಗಿದ್ದರೆ ಬೆಳಗ್ಗೆ ಬೇಗ ಹೋಗ್ಬೋದು ಅಂತೇಳಿ ಹೇಳ್ಕೊಂಡು ನೋಡೋಣ ಏನಾಗುತ್ತೆ ಅಂತ. ಓಕೆ, ಇನ್ನು ಸಿಗೋಣ. ಮತ್ತು ಇನ್ನೇನು ರಸ್ತೆ ಅಷ್ಟೇ, ಏನಿಲ್ಲ. ಎಳಿಬೇಕು, 70-80ರಲ್ಲಿ ಎಳಿಬೇಕು. ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ, ಎಲ್ಲ ನಿಲ್ಲಿಸ್ದಾಗಷ್ಟೇ. ಇನ್ನೇನು ಪ್ರಯಾಣ ಮುಗೀತಲ್ವ, ಮನೆ ಹೋಗೋದಷ್ಟೇ. ನಿನ್ನೆ ಮಗಳದ್ದು ಆ್ಯನ್ಯುವಲ್ ಡೇ ಇತ್ತು, ವೀಡಿಯೋ ಕಳಿಸಿದ್ಲು ನಮ್ಮ ವೈಫು. ಆ್ಯನ್ಯುವಲ್ ಡೇ ಇತ್ತು, ನಾನು ಬರಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿರ್ತಾಳೆ ನಮ್ಮ ಪಾಪ. ಅವಳಿಗೆ ಯಾವಾಗಲೂ ಅಷ್ಟೇ, ಏನಾದ್ರು ಫಂಕ್ಷನ್ ಸ್ಕೂಲಲ್ಲಿ ಇದ್ದರೆ ನಾನು ಹೋಗ್ಲೇಬೇಕು ಜೊತೆಗೆ. ಯಾವಾಗಲೂ ಕಾನ್ಫಿಡೆನ್ಸ್ ಜಾಸ್ತಿ. ಏನು ಮಾಡಿದಾಳೆ, ಚೆನ್ನಾಗಿ ಮಾಡಿದ್ದಾಳೆ. ಇದನ್ನೆಲ್ಲ ಕಳಿಸಿದ್ರು, ಅದು ವೀಡಿಯೋ ಎಲ್ಲ ಮಾಡಿ ಕಳಿಸಿದ್ಲು. ಡ್ಯಾನ್ಸ್ ಮಾಡಿದ್ದಾಳೆ. ಆದರೆ ಯಾವುದೋ ಹಿಂದಿ ಹಾಡಿಗೆ ಮಾಡಿಸಿದ್ದಾರೆ, ಕನ್ನಡ ಸಿಗಲ್ವಲ್ಲ ಇಲ್ಲಿ. ಏನು ಮಾಡೋದು? ಬೆಂಗಳೂರಿಗೆ ಹೋದ್ಮೇಲೆ ಸರಿ ಅವಳಿಗೆ ಕನ್ನಡ ಹಾಡಲ್ಲಿ ಡ್ಯಾನ್ಸ್ ಮಾಡ್ಸೋದು. ಸ್ಕೂಲಲ್ಲಿ ಕನ್ನಡ ಹಾಡಿದ್ರೆ ಅವ್ರಿಗೆ ಅರ್ಥ ಆಗಲ್ಲ ಅಂತೇಳಿ ಮಾಡಿಸಲ್ಲ ಬಿಡಿ ಅವ್ರಿಗೆ, ನಾವು ಹೇಳಿದ್ರು ಕೂಡ. ಸರಿ, ಮತ್ತೆ ಸಿಗೋಣ ಸ್ವಲ್ಪ ಹೊತ್ತು ಬಿಟ್ಟು. 3:15 ಆಯಿತು. ದೇವಾಸ್ ಕ್ರಾಸ್ ಮಾಡಿದ್ದೀವಿ. ಇಲ್ಲಿಂದ ಇಂದೋರ್ ಏನು ಜಾಸ್ತಿ ಇಲ್ಲ, 70 ಕಿಲೋಮೀಟರ್ ಸಮಥಿಂಗ್ ಇದೆ. ಸೊ ಇಲ್ಲಿ ಊಟ ಆದಮೇಲೆ ಕಮ್ಮಿ ಅಂದರೆ 150 ಕಿಲೋಮೀಟ್ರ್ ಓಡಿಸಿದ್ದೀವಿ. ಈಗ 125 ಕಿಲೋಮೀಟ್ರ್ ಓಡಿಸಿದ್ದೀವಿ. ಸೊ ರಾತ್ರಿ ತೋರಿಸ್ತಿದೆ 11 ಗಂಟೆ. ಮನೆಗೆ ಹೋಗೋ ಸೇರೋದು 11 ಆಗಲ್ಲ, 12 ಆಗುತ್ತೆ. ನೋ ಪ್ರಾಬ್ಲಮ್. ಇನ್ನು ಇಂದೋರ್ ಬಂದಿಲ್ಲ ಆ್ಯಕ್ಚುಲಿ. ಈ ಸೋಂದಾ ಅಂತ ಒಂದು ಏರಿಯಾ ಇದೆ ಇಲ್ಲಿ. ಕಟ್ಟಿಯಿಂದ ಸೋಂದಾದವರಿಗೆ ರೋಡು ಭಾಳ ಕೆಟ್ಟದಾಗಿದೆ.
ಸೋಂದಾದಿಂದ ಇಲ್ಲಿವರೆಗೂ ರೋಡ್ ಸಖತ್ತಾಗಿದೆ. ಅಂದರೆ 100-125 ಕಿಲೋಮೀಟರ್ ರೇಂಜಲ್ಲಿ ಬಂದಿದ್ದೀವಿ ನಾವೀಗ. ಆ ರೇಂಜ್ ಏನಿದೆ ಸೂಪರ್ ಆಗಿದೆ ರೋಡು. ಯಾವ್ದು ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು. ಇಲ್ಲಿಂದ ಮುಂದೆ ಮೋಸ್ಟ್ಲಿ ಇಂದೋರ್ವರೆಗೂ ಚೆನ್ನಾಗಿರ್ಬೋದು, ಆಮೇಲೆ ಗೊತ್ತಿಲ್ಲ. ಆಮೇಲೆ ಇದ್ರೆ ನಾನು ಮನೆಗೆ ಹೋದ್ಮೇಲೆ ಅಪ್ಡೇಟ್ ಮಾಡೋದು ಸರಿ. ಮತ್ತು ಕತ್ಲೆ ಆದಮೇಲೆ ಇದು ಕಾಣಲ್ಲ ರೋಡು. ಹೆಂಗೂ ಕತ್ಲೆ ಆಗುತ್ತೆ. 3 ಅವರ್ ಓಡಿಸೋದು ಕತ್ಲೆ ಆಗ್ಬಿಡುತ್ತೆ. ಗುಜರಾತ್ ಬಾರ್ಡ್ರ್ ಬರೋಷ್ಟೊತ್ತಿಗೆ ಕತ್ಲೆ ಆಗ್ಬಿಡುತ್ತೆ. ಮತ್ತೆ ಹೋಗ್ಬೇಕು 300 ಕಿಲೋಮೀಟ್ರು ಗುಜರಾತ್ ಬಾರ್ಡ್ರಿಂದ. 300 ಹತ್ರ ಹೋಗ್ಬೇಕು. ಸೊ ಇನ್ನೂ ಇದೆ 428 ಕಿಲೋಮೀಟ್ರ್ ಇದೆ. 7.25 ಗಂಟೆ 428 ಕಿಲೋಮೀಟ್ರಿಗೆ 100-150 ಕಿಲೋಮೀಟ್ರ್ ಇನ್ನೂ ಗುಜರಾತ್ ಬಾರ್ಡ್ರ್ ಬರೋಕ್ಕೆ ಇದೆ ಅನಿಸುತ್ತೆ. ಮ್ಯಾಕ್ಸಿಮಮ್ 200 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಗುಜರಾತ್ ಬಾರ್ಡ್ರ್ ಬಂದಮೇಲೆ ಮತ್ತೆ ರೋಡ್ ಚೆನ್ನಾಗಿದೆ ಅಂತಲೇ ಗೊತ್ತಿದೆ. ಅಲ್ಲಿವರೆಗೆ ರೋಡ್ ಹೆಂಗಿದೆ ಅಂತ ಗೊತ್ತಿಲ್ಲ. ಇಂದೋರ್ವರೆಗೆ ಚೆನ್ನಾಗಿರ್ಬೋದು, ಒಂದು 50-45 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಇನ್ನು ಜಸ್ಟ್ ಮತ್ತೆ ಸಿಗೋಣ. ಸೆಕೆ ಆಗ್ತಾಯಿದೆ ಈಗ ಸಿಕ್ಕಾಬಟ್ಟೆ. ಟೀಗೆ ನಿಲ್ಲಿಸಿದ್ರೆ ಸಿಗ್ತೀನಿ, ಇಲ್ಲ ಅಂದರೆ ಮತ್ತೆ ಮನೆಗೆ ಹೋದ್ಮೇಲೆ. ಬಾಯ್. ನಮಸ್ಕಾರ. ಸಾಯಂಕಾಲದ 7:30. ಇಲ್ಲಿಂದ ಇನ್ನೂ 200 ಚಿಲ್ಲರೆ ಕಿಲೋಮೀಟ್ರ್ ಇದೆ. 220 ಕಿಲೋಮೀಟ್ರ್ ಏನೋ ಇದೆ. ಮಹಾರಾಷ್ಟ್ರ ಅಲ್ಲ, ಇದು ಮಧ್ಯಪ್ರದೇಶ ಮತ್ತು ಗುಜರಾತ್ ಬಾರ್ಡ್ರ್ ಕ್ರಾಸು. ಗುಜರಾತ್ ಎಂಟ್ರಿ ಆಗ್ತಾ ಇದ್ದೀವಿ. ಇದು ಚೆಕ್ ಪೋಸ್ಟು. ಇಲ್ಲಿ ಅಸಲೇ ಕಾಣಲ್ಲ, ಬಟ್ ಇಲ್ಲೆಲ್ಲ ಬೋರ್ಡಾಗಿ ಇಂಟಿಗ್ರೇಟೆಡ್ ಚೆಕ್ ಪೋಸ್ಟ್, ಬಾರ್ಡರ್ ಚೆಕ್ ಪೋಸ್ಟ್. ಇಲ್ಲಿಂದ ಗುಜರಾತು, ಇಲ್ಲಿಂದ 200 ಕಿಲೋಮೀಟ್ರ್ ಜಿಲ್ಲೆ, ಹೆಚ್ಚು ಕಡಿಮೆ 4.25 ಗಂಟೆ. 4.25 ಗಂಟೆ ತೋರಿಸ್ತಾ ಇದೆ. ಹೋಗ್ತಾ 11:30 12 ಗಂಟೆ ತೋರಿಸುತ್ತೆ. 12-1 ಗಂಟೆ ಆಗ್ಬೋದು ಹೆಚ್ಚು ಕಡಿಮೆ. ನೈಟ್ ರೈಡು ತೋರ್ಸೋಕ್ಕೇನಿಲ್ಲ. ಸಿಟಿ ಎಂಟ್ರ್ ಆದಮೇಲೆ ಏನೋ ತೋರಿಸ್ಬೋದು ಅಷ್ಟೇ. ಈಗೇನಿಲ್ಲ. ಅದಕ್ಕೆ ರೋಡ್ ಸ್ಟಾರ್ಟ್ ಆಯ್ತು ಇಲ್ಲಿಂದ ಗುಜರಾತ್ ಬಾರ್ಡ್ರ್. ಮುಂದೆ ಸಿಗೋಣ. ಕತ್ಲೆ ಏನೂ ಕಾಣಲ್ಲ ನಿಮಗೆ. ಬಾಯ್. ನಮಸ್ಕಾರ. 160 ಕಿಲೋಮೀಟ್ರ್ ಬಾಕಿ ಇದೆ. 3 ಅವರ್ ಆಯಿತು. 3 ಅವರ್ ಬೇಕಿನ್ನು. ನಾಷ್ಟ ಮಾಡೋಣ ಅಂತ ನಿಂತಿದ್ವಿ ಇಲ್ಲಿ. ನಾಷ್ಟ ಮಾಡಾಯಿತು. ಈಗ ವಾಪಸ್ಸು ಹೊರಡ್ತಾ ಇದ್ದೀವಿ. ಇಲ್ಲಿಂದ 3 ಅವರ್ ಅಂತ ತೋರಿಸ್ತಾ ಇದೆ. 3 ಅವರ್ ಅಂತೂ ಖಂಡಿತವಾಗಿಯೂ ಬೇಕು. 3 ಅವರ್ 4 ಅವರ್ ಬೇಕಾಗ್ಬೋದು ಹೆಚ್ಚು ಕಡಿಮೆ. 12 ಗಂಟೆ ಅಂತೂ ಆಗೇ ಆಗುತ್ತೆ. ಯಾಕೆಂದರೆ ಟ್ರಾಫಿಕ್ಕು ಇದೆ. ಟ್ರಾಫಿಕ್ ಏನಿಲ್ಲ ಅಂತಿಲ್ಲ, ಬಟ್ ರೋಡು ಕಂಡೀಷನ್ ಚೆನ್ನಾಗಿದೆ. ಓಕೆ, ಇನ್ನು ಸಿಗೋಣ ಮನೆಯಲ್ಲಿ. हाँ वो तो वादा नहीं, चलो वादा नहीं. आप यहाँ से राइट निकलोगे ना? बस तो मैं यहाँ से सीधा निकलूँगा. हाँ, मेरे को 17 किलोमीटर जाना है अभी. 481 781, यानी कि 800 पूरा हो जाएगा ना आज का. 800 पूरा. ओके, चलो फिर मिलते. ಹಾಂ, ಅಹಮದಾಬಾದ್ ಬಂದು ಸೇರಿ ಆಯಿತು. ಅವರು ಆ ಕಡೆಯಿಂದ ಹೋದರು. ನಮ್ಮ ಫ್ರೆಂಡು ಪಾರ್ಟ್ನರು, ಅವರು ಮನೆ ಇಲ್ಲಿಂದ ಒಂದು 14-15 ಕಿಲೋಮೀಟ್ರು, ನಮ್ಮ ಮನೆ 17 ಕಿಲೋಮೀಟ್ರು. ಅವ್ರು ಆ ಕಡೆ ಹೋದರು, ನಾನು ಈ ಕಡೆ ಬಂದೆ ಅಷ್ಟೇ. ಇವತ್ತು 800 ಚಿಲ್ಲರೆ ಕಿಲೋಮೀಟ್ರ್ ಆಯಿತು. 810 ಕಿಲೋಮೀಟ್ರ್ ಆಗುತ್ತೆ ಮನೆ ಹೋಗ್ತಾ. ಸೊ ಚೆನ್ನಾಗಿತ್ತು ಜರ್ನಿ. ಸೋಂಡಾದಿಂದ ಈ ಕಡೆಗೆ ಒಳ್ಳೆ ಇದಿತ್ತು. ರೋಡು ಸೂಪರಾಗಿತ್ತು. ಮೊದಲು ರೋಡ್ ಚೆನ್ನಾಗಿರಲಿಲ್ಲ, ನಿನ್ನೆ ಅಲ್ಲ ಇವತ್ತು ರೋಡ್ ಚೆನ್ನಾಗಿತ್ತು. ಆದರೆ ಸ್ಪೀಡಾಗಿ ಓಡ್ಸೋಕ್ಕೆ ಅವ್ರು ಬಿಟ್ಟು ಬರೋಂಗಿಲ್ಲ. ಇಷ್ಟಾಂದ್ರೆ ನಾನು ಇಷ್ಟೊತ್ತಿಗೆ 10 ಗಂಟೆ ಆಗಲೇ ಮನೇಲಿ ಇರ್ತಿದ್ದೆ. ನಿಧಾನ ಓಡಿಸೋದು, ಏನು ಮಾಡೋದು. ಓಕೆ, ಪಾರ್ಟ್ನರ್ ಬಿಟ್ಟು ಬರೋಕ್ಕಾಗಲ್ಲ. ಇವತ್ತಿಂದು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ರಾತ್ರಿ ಆಗಿದೆ, ಇನ್ನು ಏನು ತೋರ್ಸೋಕ್ಕೂ ಇಲ್ಲ. ಏನು ತೋರಿಸ್ತೀರಾ? ಹಾಗಾದ್ರಿಂದ ಈಗ ಮನೆಗೆ ಹೋಗಿ ಪಾಚ್ಕೊಳ್ಳೋದಷ್ಟೇ. ಸುಸ್ತಾಗಿದೆ, ಮಲಗಿದ್ರೆ ಒಳ್ಳೆ ನಿದ್ದೆ ಬರುತ್ತೆ. ಬೆಳಗ್ಗೆ ನಾಳೆ ಕೆಲಸಗಳು. ಮುಂದಿನ ಬ್ಲಾಗು, ಮುಂದಿನ ಜರ್ನಿ ಎಲ್ಲಿ ಅಂತ ಗೊತ್ತಿಲ್ಲ.
ಎಲ್ಲಾದರೂ ಜರ್ನಿ ಇದ್ದರೆ ಖಂಡಿತವಾಗಿಯೂ ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು. ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಗುಡ್ ನೈಟ್. ಸಿ ಯು. ಬಾಯ್ ಬಾಯ್.